ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ 23 ಬಗ್ಗೆ ಮಾತಾಡೋಣ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ ದಯವಿಟ್ಟು. ಆಸ್ ಇಟ್ ಈಸ್ ನಮ್ಮ ಅಶ್ವಿನಿ ಗೌಡ, ಜಾಹ್ನವಿ, ಸುಧೀರ್, ರಾಸಿಕಾ ಬಕೆಟ್ ಹಿಡಿತಾನೇ ಇದಾರೆ. ಅಶ್ವಿನಿ ಗೌಡಗೆ ಅದೆಷ್ಟು ಬಕೆಟ್ ಹಿಡಿತಾರೋ ಗೊತ್ತಿಲ್ಲ. ಒಂದೊಂದು ಸತ್ಯ, ಅಶ್ವಿನಿ ಗೌಡ ಒಂದು ಅದ್ಭುತ ನಾಟಕ ಆಡಿದ್ರೆ ಅದಕ್ಕೆ ಸಾಥ್ ಕಟ್ಟೋರು ಮಾತ್ರ ರಾಶಿಕಾ, ನಮ್ಮ ಜಾಹ್ನವಿ, ಸುಧೀರ್, ಚಂದ್ರಪ್ರಭಾ ಇವರು ಒಳ್ಳೆ ಸಾಥ್ ಕೊಟ್ರು. ಒಳ್ಳೆ ಸೈಡ್ ರೋಲ್ ಎಲ್ಲ ಮಾಡ್ತಾ ಇದ್ರು ನಿಜ ಅಂದ್ರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಪಾಪ ಗುರು ಗಿಲ್ಲಿ, ಕಾವ್ಯ ಅಂತ ಹೇಳ್ಬೋದು. ನಾನು ಪಾಪದ ಗಿಲ್ಲಿಗಳಲ್ಲ, ಕಾವ್ಯ ಹೇಳ್ತೀನಿ. ಯಾಕಂದ್ರೆ ಕಾವ್ಯ ಪಾಪ ಇಂಟೆನ್ಷನ್ ಇದ್ದಿಲ್ಲ, ಅದು ಆ ರೀತಿ ಅವತ್ತು ಮಾಡಿಲ್ಲ. ಅವ್ರಿಗೆ ಒಳ್ಳೆ ಫ್ರೆಂಡ್ಸ್, ಕಜಿನ್ ತರ ಇದಾರೆ. ಬಟ್ ಗಿಲ್ಲಿ ಮಾಡಿದ ಓವರ್ ಆಕ್ಟಿಗೆ ಕಾವ್ಯ ಪಾಪ ಸಪ್ಪೆ ಆಗ್ಬಿಟ್ರು. ತುಂಬಾ ಬೇಜಾರಾಯ್ತು ನಾನು ನೋಡಿದಾಗ. ನಿಜವಲ್ಲ ಅಂದ್ರೆ ಆ ರೀತಿ ಮಾಡ್ತಾರೆ, ಆ ರೀತಿ ಇರ್ತಾರೆ, ಆ ರೀತಿ ಗಿಲ್ಲಿ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಬಟ್ ಗಿಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಇದೇ ಓವರ್ ಆಯ್ತು, ಅತಿ ಆಯ್ತು ಅನ್ಸ್ತಾ ಇತ್ತು ನನ್ಗೆ. ಯಾಕಂದ್ರೆ ಕಾವ್ಯ ಫೇಸ್ ಅಲ್ಲಿ, ಕಾವ್ಯ ಮುಗ್ಧಲ್ಲಿ ಸ್ವಲ್ಪ ಆಲೆ ಕಾಣ್ತಾ ಇತ್ತು ಆ ನೋವು, ಆ ಎಕ್ಸ್ಪ್ರೆಷನ್. ಇಷ್ಟ ಆಗ್ಲಿ ನನಗಂತೂ ಆ ಗಿಲ್ಲಿ ಆ ರೀತಿ ಮಾಡಿದ್ದಾಗ್ಲಿ. ರಿಷಿ ಗೌಡ ಹತ್ರ ಆ ರೀತಿ ಮಾತಾಡಲ್ಲ, ಅದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಇಲ್ಲಿ ಮುಖ್ಯವಾಗಿ ಇದು ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿ ಮುಂದಿನ ಮಾತಾಡೋಣ ಮುಂದೆ. ಇನ್ನು ಮುಖ್ಯವಾಗಿ ನಮ್ಮ ಬಕೆಟ್ ಗ್ಯಾಂಗ್ ಬಂದ್ಬಿಡ್ತೀನಪ್ಪ ನಾನು. ಯಾಕೆ ಅಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಇವರಿಂದ ಅಂತೆ. ನಮ್ಮ ಅಶ್ವಿನಿ ಗೌಡ, ಜಾಹ್ನವಿ ಅವರಿಂದ ಕಿಚ್ಚನ ಚಪ್ಪಾಳೆ ಸಿಕ್ತಂತೆ. ಅಲ್ಲಿ ನಾವು ಆ ರೀತಿ ಮಾಡಿದ್ಕೆ ಆ ರೀತಿ ಮಾತಾಡಿದ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೆ? ಗಿಲ್ಲಿ ನಟಂಗೆ. ನಾವಿಲ್ಲಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ತಿರ್ಲಿಲ್ಲ ಅಂತೇಳಿ ಅವರು ಹೇಳ್ತಾ ಇದಾರೆ. ಅದಕ್ಕೆಲ್ಲರೂ ಹೌದು ಮೇಡಮ್, ನೀವೇ ಕರೆಕ್ಟ್ ಮೇಡಮ್, ನೀವೇ ಸರಿ ಮೇಡಮ್, ನಿಮ್ದೇ ಅವ್ವ, ನೀವೇ ಸರಿ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ. ನನಗೆ ಅನ್ಸಿದ್ದು ಅದನ್ನೇ. ಇನ್ನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ಇವರು ಒಂದು ಮಾತ್ರ ಸತ್ಯ, ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಗಿಲ್ಲಿ ಒಂದು ಕಾಮಿಡಿ ಆಗಿರ್ಬೋದು, ಉರ್ಸೋದಾಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಮಥಿಂಗ್ ಆಗಿರ್ಬೋದು, ಏನೇ ತಗೊಳ್ಳಿ, ಯಾರೇ ವೈಲ್ಡ್ ಕಾರ್ಡ್ ಬಂದ್ರು, ಯಾರೇ ಏನೇ ಮಾಡಿದ್ರು ಗಿಲ್ಲಿನ ತಡಿಯಕ್ಕಾಗಲ್ಲ, ಮೀರ್ಸಕ್ಕಾಗಲ್ಲ, ಅವ್ರನ್ನ ನಿಲ್ಸೋಕ ಖಂಡಿತವಾಗ್ಲಂತೂ ಆಗದೇ ಇಲ್ಲ. ಅವ್ರ ಆಟ ಅವ್ರು ಆಡ್ತಾ ಇದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಇಬ್ರ ಅಶ್ವಿನಿ ಬಂದ್ರು, ಧ್ರುವಂತ್ ಬಂದ್ರು, ಮಲ್ಲಮ್ಮ ಬಂದ್ರು, ಜಾಹ್ನವಿ ಬಂದಿರೋರು ಎಲ್ಲರೂ ಬಂದ್ರು. ಆದ್ರೂ ಕೂಡ ತಗ್ಗೇದೆಲೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ತಗ್ಗೇದೆಲೆ ಅನ್ನೋ ರೀತಿಯಲ್ಲಿ ಚೆನ್ನಾಗೆಲ್ಲ ರಿಪ್ಲೈ ಕೊಡ್ತಾ ಇದಾರೆ, ಉರಿಸ್ತಾ ಇದಾರೆ. ಮುಖ್ಯವಾಗಿ ನನಗೊಂದು ಸ್ಟೇಟ್ಮೆಂಟ್ ಕೊಡ ನಿಮ್ಗೆ. ಅಂಕಲ್ ಬರೋವರೆಗೂ ಮಾತ್ರ ಹಾಂಟಿರ್ದವ, ಅಂಕಲ್ ಬಂದ್ಮೇಲೆ ಅಂಕಲ್ದೇ ಅವ, ಆ ರೀತಿ ಇತ್ತು. ರಘು ಬಂದಾಗ ಸೂಪರ್ ಅಮೇಜಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಚೆನ್ನಾಗಿತ್ತು. ಬಟ್ ಒಂದ್ ಮಾತ್ರ ಸತ್ಯ, ಆ ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಅಂತ ಬೇಕಾಗಿತ್ತು. ಬಟ್ ಶುರು ಮಾಡಿದ್ದೆ ಅವರು. ಆದ್ರೂ ಕೂಡ ಅವರೇ ಶುರು ಮಾಡಿದ್ರೆ ಕೂಡ ನಾವು ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದು ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತು. ಇನ್ನ ನಮ್ಮ ಅಶ್ವಿನಿ ಗೌಡರ ಬಗ್ಗೆ ಮಾತಾಡಬೇಕು. ಅಶ್ವಿನಿ ಗೌಡ ಎರಡ ಮೇಡಮ್ ಅವರು ಕಾರ್ಡ್ ಪ್ಲೇ ಮಾಡೋದು, ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ, ಗ್ರೂಪ್ ಕಾರ್ಡ್ ಪ್ಲೇ ಮಾಡ್ತಾರೆ, ಲ್ಯಾಂಗ್ವೇಜ್ ಕಾರ್ಡ್ ಪ್ಲೇ ಮಾಡ್ತಾರೆ. ಫಸ್ಟ್ ಟೈಮ್ ಅನ್ಸುತ್ತೆ ಲ್ಯಾಂಗ್ವೇಜ್ ಕಾರ್ಡ್ ಪ್ಲೇ ಮಾಡಿದ್ ನನಗೆ ಅನ್ಸಿದ ಮಟ್ಟಿಗೆ. ಆ ರೀತಿ ಎಲ್ಲ ಪ್ಲೇ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಒಬ್ಬೊಬ್ಬರ ಬಗ್ಗೆ ನಾನು ಆಮೇಲೆ ನೀಟಾಗಿ ಹೇಳ್ಕೊಂಡ್ಬರ್ತೀನಿ. ಇದು ಬೇರೆ ಕೇವಲ ಈ ಎಂಟ್ರಿ ಮಾತ್ರ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಎಪಿಸೋಡ್ ಅಲ್ಲಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರ್ತಾರೆ. ಆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮಾತ್ರ ಒಬ್ಬೊಬ್ರು ಅಮೇಜಿಂಗ್. ಮಿಡ್ ನೈಟ್ ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ ರಿಷಿ ಗೌಡ ಬಗ್ಗೆ, ಹೋಗಿ ವಿಡಿಯೋ ನೋಡಿ. ಅವ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಅಲ್ಲಿ ಏನಂತ. ಖಂಡಿತವಾಗ್ಲು ನೀವು ಊಹಿಸಿರಲ್ಲ, ಅಷ್ಟು ಒಳ್ಳೆಯರಲ್ಲ, ಅಷ್ಟು ಫ್ರಾಂಕ್ ಅಲ್ಲ, ಅಷ್ಟು ಲಾಯಲಿಟಿ ಅಂತೂ ಅಲ್ವೇ ಅಲ್ಲ. ಹೋಗಿ ನೋಡಿ ಏನ್ ಮಾತಾಡಿದ್ರೆ ಗಿಲ್ಲಿ ಬಗ್ಗೆ ಅಂತ. ಎಂಡಲ್ಲಿ ಬರುತ್ತೆ, ಇಲ್ಲ ಕೆಳಗಡೆ ಕಾಟ ಕೊಡ್ತೀನಿ, ಇಲ್ಲ ಚಾನಲ್ ಹೋಗಿ ಚೆಕ್ ಮಾಡಿ. ಆ ರೀತಿ ಎಲ್ಲ ಮಾತಾಡ್ತಾರೆ. ಇನ್ನು ನಮ್ಮ ಸೂರಜ್ ಅವರು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು, ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನ ಟೋಟಲ್ ಆಗಿ ಎಪಿಸೋಡ್ ರಿವ್ಯೂ ಬಗ್ಗೆ ಮಾತಾಡ್ತಾ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ಎಲ್ಲ ಹೇಳ್ದಲ್ಲ, ಜಾಹ್ನವಿ ಅವರೆಲ್ಲ ಕುತ್ಕೊಂಡಿರ್ತಾರೆ. ಜಾಹ್ನವಿ, ಅಶ್ವಿನಿ ಗೌಡ, ಸುಧೀರ್ ಅವರು ಅಳ್ತಾರೆ ಮರಯ್ಯ. ಯಾಕೆಂದ್ರೆ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಅದು ಮಾಡ್ಬಿಟ್ಟೆ. ಅದಕ್ಕೆ ಮೇಡಮ್ ನೀವು ಸೂಪರ್ ಮೇಡಮ್, ನೀವು ಬಿಟ್ಬಿಡಿ ಮೇಡಮ್, ಅದೇ ರೀತಿ ಅಳಬಾರ್ದು ಮೇಡಮ್ ನೀವು ಸೂಪರ್ ಮೇಡಮ್, ನೀವು ರಾಜಮಾತೆ ಮೇಡಮ್ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಯಾವ ರೀತಿ ಇತ್ತಂದ್ರೆ ಆ ರೀತಿ ಕ್ಲಿಯರ್ ಕಟ್ ಆಗಿ ಏನಂದ್ರೆ ಇವರು ಫ್ಯಾಮಿಲಿ, ಇವರು ಮನೆ, ಇವ್ರ ಹತ್ರ ನಮ್ಗೆ ಕಣ್ಣೀರು ಬರುತ್ತೆ ಅನ್ನೋ ರೀತಿಯಲ್ಲಿ ಜಾಹ್ನವಿ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ಸುಧೀರ್ ಅಂತೂ
ಈ ಬಿಗ್ಗೆಸ್ಟ್ ಫ್ಯಾನ್ ಆಗ್ಬಿಟ್ಟಾರೆ ಅಶ್ವಿನಿ ಗೌಡ ಅವ್ರಿಗೆ. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ನಮ್ಮಿಂದನೇ ಕಿಚ್ಚನ್ ಚಪ್ಪಾಳೆ ಅನ್ನೋ ರೀತಿಗೆ ಅವ್ರ ರೇಂಜ್ ಕೊಡ್ತಾ ಇದ್ರು ಅಲ್ಲಿ. ಇವ್ರಿಗೆ ಒಂದೇಳ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಕ್ಕೆ ಹೊಟ್ಟೆ ಉರುಕೊಂತ ಇದ್ದಾರೆ. ಒಬ್ರ ಇಬ್ರ ಧ್ರುವಂತ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ನಮ್ಮ ಸುಧೀರ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಉರ್ಕಂಡ್ ಸಾಯ್ತಾ ಇದಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಇದಾಯ್ತು. ಅಲ್ಲಿ ಏನ್ ಗೊತ್ತಾ, ನಮ್ಮ ಇವರು ಯಾರು ಸುಧೀರ್ ಅವರು ಪದೇ 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 ಬಕೆಟ್ ಹಿಡಿತಾನೆ ಇರ್ತಾರೆ ಮರ. ತುಂಬಾ ಅಂದ್ರೆ ತುಂಬಾ ಏನ್ ಇರಿಟೇಟಿಂಗ್ ಆಗ್ತಾ ಇತ್ತು ಇವ್ರು ಅವ್ರು ಮಾತಾಡ್ತಾ ಇದ್ರೆ. ಏನಪ್ಪ ಒಂದ್ಸಲ 2 ಸಲ ಮೆಚ್ಚಿದ್ರೆ ಸಾಕು, ಪ್ರತಿ ಸಲ ಮೆಚ್ಚಿಸ್ಬೇಕು ಅವ್ರನ್ನ, ಆ ಮೇಡಮ್ ಅವ್ರನ್ನ ಇಬ್ಬರನ್ನ, ಜಾಹ್ನವಿನ ಅಶ್ವಿನ. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ರಘು ಅಣ್ಣ ಎಂಟ್ರಿ ಕೊಡ್ತಾನೆ. ರಘು ಅಣ್ಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆನೆ ವೇಕಪ್ ಸಾಂಗ್ ಹಾಕಲ್ಲ, ಮೈಕ್ ಕೊಟ್ಟು ಕಳಿಸ್ತಾರೆ ಮಾತಾಡೋಂತ. ಎದ್ದಳ್ರಪ್ಪ ಇದನ್ ರೆಸಾರ್ಟಾ ಇಲ್ಲ ಬಿಗ್ ಬಾಸ್ ಮನೆನಾ, ಎದ್ದಳ್ರಪ್ಪ ಎದ್ದಳ್ರಿ ಅಂತಾನೆ. ಅದು ಎದ್ದೇಳ ಕೇಳಿ ಎದ್ದೇಳಲ್ಲ. ಬಟ್ ಗಿಲ್ಲಿ ಮಾತ್ರ ಎದ್ದೇಳ ಅಣ್ಣ ಸೂಪರ್ ಅಣ್ಣ ಹಂಗಣ ಹಿಂಗ ಅಂತೇಳಿ ಮತ್ತೆ ಮಕ್ಕಂತಾನೆ. ಇಲ್ಲ 5 ಮಿನಿಟ್ಸ್ ಅಲ್ಲಿ ನೀವು ಎದ್ದು ಬರ್ಬೇಕು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಅಂತ. ಅಲ್ಲಿ ಹೆಣ್ಮಕ್ಳು ನಮ್ಮ ಮೇಡಮ್ ರಾಜಮಾತ ಜೂನಿಯರ್ ರಾಜಮಾತ ಮಕ್ಕೊಂಡಿರ್ತಾರೆ. ಮಲ್ಲಮ್ಮ ಹೋಗಿ ಎಬ್ಬಿಸ್ತಾರೆ. ರಕ್ಷಿತಾ ಕೂಡ ಟ್ರೈ ಮಾಡ್ತಾರೆ. ಎಲ್ಲ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ಮೇಲೆ ಅಲ್ಲಿ ಬಿಗ್ ಬಾಸ್ ಕಡೆಯಿಂದ 4 ಹೆಸರುಗಳು ಹೇಳ್ತಾನೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಎದ್ದಾಳದೆ ಇರೋರು ಯಾರು, ಅವ್ರ ವ್ಯಕ್ತಿತ್ವದಲ್ಲಾಗಿರ್ಬೋದು, ಆಟದಲ್ಲಾಗಿರ್ಬೋದು, ನಿದ್ದೆಯಲ್ಲಾಗಿರ್ಬೋದು, ಏನಿವೆ ಸಮಥಿಂಗ್. ಅದರಲ್ಲಿ ಮೇನ್ ಆಗಿ ನಮ್ಮ ರಘು ಅವರು 4 ಜನ ಹೆಸರು ತಗೊಂತಾನೆ. ಮೊದಲದಾಗಿ ಸುಧೀರ್ ತಗೊಂತಾನೆ. ಸುಧೀರ್ ಅವರು ಅವರಿರೋ ಒಂದು ಪರ್ಸನಾಲಿಟಿಗೆ, ಅವರಿರೋ ಒಂದು ಕ್ಯಾರೆಕ್ಟರ್ಗೆ, ಅವ್ರೇನೋ ಆಟದಿಂದ ಹೊರಗೆ ಬಂದಿಲ್ಲ. ಆಟ ಇನ್ನೂ ಚೆನ್ನಾಗಿ ಆಡ್ಬೇಕು, ಇನ್ನು ಆಟದಲ್ಲಿ ಇನ್ನೂ ಮಲಗೇ ಇದಾರೆ ಸುಧೀರ್ ಅಂತೇಳಿ ಬಕೆಟ್ ನೀರ್ ಹಾಕ್ತಾನೆ. ಶರ್ಟ್ ಬೀಚ್ ಕುತ್ಕೊಂತಾನೆ, ನಿಧಾನಕ್ಕೆ ನೀರ್ ಹಾಕ್ತಿರ್ತಾನೆ. ವೇಕಪ್ 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 ಅಂತೇಳಿ ನೀರ್ ಹಾಕ್ತಾನೇ ಇರ್ತಾನೆ ನಮ್ಮ ರಘು ಅಣ್ಣ. ಮೌಂಟೇನ್ ರಘು ಹೆಸರಿಗೆ ಹೇಳಕ್ಕೆ ಒಂಥರ ವಿಚಿತ್ರ ಐತೆ, ರಘು ಅಂತ ಹೇಳ್ಬಿಡೋಣ. ಇನ್ನು ಅದಾದ್ಮೇಲೆ ಧ್ರುವ್ ಅಂತ ಅವ್ರು ಹೇಳ್ತಾರೆ. ಇವ್ರಿಗೆ ಧ್ರುವ್ ಅಂತ ಅವ್ರು ಕೂಡ ಇನ್ನು ಅವ್ರ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದಾರೆ. ಇವ್ರು ಇನ್ನೂ ರಿಯಾಲಿಟಿ ಏನೋ ಗೊತ್ತಿಲ್ಲ. ಇವ್ರು ಏನು ಇವ್ರನ್ನ ಡಬಲ್ ಫೇಸ್ ಇದಾರೆ, ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಬೇಕಂತ ಗೊತ್ತಿಲ್ಲ. ಇವ್ರು ಕೂಡ ಇನ್ನು ಆಟದಲ್ಲಿ ಇವ್ರಿಗೆ ಅಂತ ಒಂದು ವ್ಯಕ್ತಿತ್ವ ಇದೆ, ಇವ್ರಿಗೆ ಅಂತ ಒಂದು ಲಾಯಲಿಟಿ ಇದೆ, ಆಟ ಇದೆ, ಪಾಠ ಇದೆ. ಇವರು ಇನ್ನು ಹೊರಗಡೆ ಬರಬೇಕು, ಇನ್ನು ಮಾತಾಡ್ಬೇಕು, ಚೆನ್ನಾಗಿ ಆಟ ಆಡ್ಬೇಕು. ಧ್ರುವಂತ್ ವೇಕಪ್ ವೇಕಪ್ ಅಂತ ಹೇಳಿ ನೀರ್ ಹಾಕ್ತಾನೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ನೀರ್ ಹಾಕ್ತಾರೆ. ಇಲ್ಲಿ ಇಷ್ಟು ಜನ ನೀರ್ ಹಾಕ್ಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಅಶ್ವಿನಿ ಅವ್ರ ಸಿಗ್ನೇಚರ್ ಕಾಣ್ಬೇಕಲ್ಲ. ಅಶ್ವಿನಿ ಗೌಡ ಅಂದ್ರೆ ಏನು ಹೇಳು, ಅಶ್ವಿನಿ ಗೌಡ ಅಂದ್ರೆ ಜಗಳ, ಜಗಳ ಅಂದ್ರೆ ಅಶ್ವಿನಿ ಗೌಡ, ಆ ರೀತಿ ಇರುತ್ತೆ. ಈ ಸೀಸನ್ ನಾವು 3 ವಾರ ನೋಡಿದಾಗ ಮತ್ತೆ ಅಶ್ವಿನಿ ಗೌಡ ಅವ್ರು ಬಂದ್ಮೇಲೆ ಜಗಳ ಆಡ್ಬೇಕು ತಾನೆ, ಆವಾಗ ಆಗ್ತಾರೆ. ಅಶ್ವಿನಿ ಗೌಡ ಅವರು ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ನಾವು ಹೊರಗಡೆ ಎಲ್ಲ ಏನಂತೀವಿ ನಾವು ಸ್ಟ್ರೈಕ್ಸ್ ಎಲ್ಲ ಮಾಡ್ತೀವಿ, ಇದು ಮಾಡ್ತೀವಿ. ಆ ರೀತಿ ತಗೊಂಡಾಗ ಅಶ್ವಿನಿ ಗೌಡ ಅವರು ಕೂಡ ಹೊರಗಡೆ ಹೆಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಹೆಣ್ಣಿನ ಬಗ್ಗೆ ಹೋರಾಟಗಳು ನಡೀತಾರೆ, ಹೋರಾಟಗಾತಿ ಅಂತ ಹೇಳಿ ನೀರ್ ಹಾಕ್ತಾನೆ. ಆ ಟೈಮಲ್ಲಿ ಏನಂದ್ರೆ ಅದೆಲ್ಲ ಮುಗಿದ ಮೇಲೆ ಅಲ್ಲಿ ಹೇಳ್ತಾ ಇರ್ತಾರೆ. ಅಂದ್ರೆ ಸ್ವಲ್ಪ ಅಲ್ಲಿ ರಘು ಅವರು ಸ್ವಲ್ಪ ಇಂಗ್ಲಿಷ್ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಇವರೇ ಇಂಗ್ಲಿಷ್ ಮಾತಾಡ್ತಾರೆ ಮಾರಾಯ. ನಾನು ಇಂಗ್ಲಿಷ್ ಮೀಡಿಯಮ್, ನಾನು ಓದಿದ ಇಂಗ್ಲಿಷ್, ವಾಟ್ ಟಾಕು, ಏನು ಟಾಕು, ನೀವು ಟಾಕು ಅಂತೆಲ್ಲ ಮಾತಾಡ್ತಾರೆ. ಇವ್ರು ಟಾಕು ಅಂತ ಅದೇನ್ ಪ್ರಾಬ್ಲಮ್ ಬರಲ್ಲ. ಇವ್ರೇನ್ ಹೇಳ್ತಾರೆ, ಆಲ್ ಪೀಪಲ್ಸ್ ಯು ಆರ್ ಸ್ಲೀಪಿಂಗ್ ವೆರಿ ಟಾಕ್, ಅಂದ್ರೆ ಬೇಗ ಎದ್ದೇಳಿ ಆಟ ಆಡಿ ವೇಕಪ್ ಮಾಡಿ ಅಂತ ಸ್ವಲ್ಪ ಇಂಗ್ಲಿಷ್ ಪದ ಯೂಸ್ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಕನ್ನಡ ಬಿಗ್ ಬಾಸ್, ನೀನು ಕನ್ನಡ ಮಾತಾಡ್ಬೇಕು, ಕನ್ನಡ ಮಾತಾಡಿದ್ರೆ ಆಗೋದೇ ಇಲ್ಲ, ನೀನು ಕನ್ನಡನೇ ಮಾತಾಡ್ಬೇಕು ಅಂತ ನಮ್ಮ ಖ್ಯಾತೆ ತೆಗಿತಾರೆ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು. ಶುರುವಾಗುತ್ತೆ ಅಲ್ಲಿಂದ. ನಮ್ಮನೆ ಪಂಪೆಟ್ ಒಳಗೊಂಡಿರೋ ಅಂತ ಅದೇನೋ ಪದ ಯೂಸ್ ಮಾಡ್ತಾರೆ ನಮ್ಮ ಅಶ್ವಿನಿ ಗೌಡ. ನಾನಲ್ಲ ನೀನು, ನೀನು ಅಂತೆಲ್ಲ ಮಾತಾಡ್ತಾರೆ. ಇಲ್ಲಿ ನಾನು ಹೇಳೋದೇನಂದ್ರೆ, ಇಲ್ಲಿ ರಘು ತಪ್ಪ ಅಶ್ವಿನಿ ತಪ್ಪ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ರಘು ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಶ್ವಿನಿ ಅವ್ರು ಬೇಕಂತಲೇ ಲ್ಯಾಂಗ್ವೇಜ್ ಕಾರ್ಡು, ವುಮೆನ್ ಕಾರ್ಡು ಪ್ಲೇ ಮಾಡಿದ್ದಾರೆ. ಆದ್ರೂ ಕೂಡ ಅವರ ತಪ್ಪಿಗೆ ನಾವು ಸಿಲ್ಕ್ ಹಾಕೋಬಾರ್ದು. ಐ ಮೀನ್ ಅವ್ರಿಗೆ ನಾವು ಅಂಡರ್ ಹಾಕ್ಬಾರ್ದು, ಆ ತಪ್ಪಿಗೆ ನಾವು ಅಂಡರ್ ಹಾಕ್ಬಾರ್ದು. ಅಲ್ಲಿ ತಪ್ಪಿಗೆ ಅಂಡರ್ ಹಾಕ್ತಾರೆ ನಮ್ಮ ರಘು ಅವರು. ಬಟ್ ಇಲ್ಲಿ ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ಅದು ಬೇಕಂತಾನೆ ಕ್ರಿಯೇಟ್ ಮಾಡ್ತಾರೆ, ಅದು ಗೊತ್ತಾಗುತ್ತೆ. ಬಟ್ ಇವರು ವಾಯ್ಸ್ ರೈಸ್ ಮಾಡ್ತಾರೆ, ಅವರು ವಾಯ್ಸ್ ರೈಸ್ ಮಾಡ್ತಾರೆ. ನಾನಾದ್ರೆ ಇಬ್ರು ತಪ್ಪ ಅಂತ ಹೇಳ್ತೀನಿ. ಬಟ್ ರೆಸ್ಪೆಕ್ಟ್ ಕೊಡಿದ್ರೆ ಇನ್ನೂ ಚೆನ್ನಾಗಿರೋದು ರಘು ಅವರು. ಬಟ್ ಅವ್ರು ಏನ್ ಮಾಡ್ತಾರೆ, ಅದು ಅಫೆಂಡ್ ತರ ಮಾತ್ರ ಟೆಂಪಿಂಗ್ ಮಾಡ್ತಾರೆ. ಇದು ಕೋಪ ಬರೋ ಹಾಗೆ ಅವ್ರನ್ನ ಇದು ಮಾಡ್ತಾ ಇದಾರೆ. ಆದ ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ. ಆ ಕೋಪದಲ್ಲಿ ಆ ರೀತಿ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಜಾನಿ ಅವ್ರು ಎಂಟ್ರಿ ಕೊಡ್ತಾರೆ. ರೆಸ್ಪೆಕ್ಟ್ ಕೊಡ್ಲಿಂದ ನೀನು ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗ್ಬೇಕು, ಇದೇ ನಿಮ್ದ ಮನೆ,
ಬಿಗ್ ಬಾಸ್ ಅವ್ರು ಅದಕ್ಕಂತಾನೆ ಕರ್ಕೊಂಡ್ ಬಂದರೆ ನಿಮ್ಗೆ ಯಾವ ರೀತಿ ಕರ್ಕೊಂಡ್ ಬಂದರೆ ಅವ್ರಿಗೆ ಅದೇ ರೀತಿ ಕರ್ಕೊಂಡ್ ಬಂದರೆ ನೀನು ನಮ್ಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ನೀನು ಮನೆಗೆ ಹೋಗ್ಬೇಕು ಬಿಗ್ ಬಾಸ್ ಮನೆಯಿಂದ. ಇದು ಯಾವ ಲೆಕ್ಕನೋ. ಮೊನ್ನೆ ಎಪಿಸೋಡ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಇದು ಬಿಗ್ ಬಾಸ್ ಮನೆ ಎಲ್ಲಾರ್ದು, ಎಷ್ಟು ಸಲ ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಜನ ಕಳಿಸೋವರೆಗೂ ನೀವು ಇಲ್ಲೇ ಇರ್ತೀರಾ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದಾನೆ. ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತೆ, ಸಿಂಪಲ್. ಇದ್ರ ಬಗ್ಗೆ ನೀವೇನ್ ಹೇಳಿದ್ರೆ ಕಮೆಂಟ್ ಮಾಡಿ. ಅಂದ್ರೆ ಯಾವ್ದೇ ಜಗಳ ಆಡಿ ನಂದೊಂದು ಸ್ವಲ್ಪ ಇರ್ಲಿ ಅನ್ನೋ ಮಧ್ಯಕ್ಕೆ ನಮ್ಮ ಜಾಹ್ನವಿ ಅವರು ಮಧ್ಯದಲ್ಲಿ ದೂರತಾನೇ ಇರ್ತಾರೆ, ಮಧ್ಯದಲ್ಲಿ ಬರ್ತಾನೆ ಇರ್ತಾರೆ. ಇದಂತೂ ಇನ್ನು ಯಾವತ್ತೂ ಅದು ಇದಾಗಲ್ಲ, ಅಷ್ಟೇ ಇರುತ್ತೆ. ಇನ್ನು ಅದಾದ್ಮೇಲೆ ಇಲ್ಲಿ ಒಳ್ಳೆ ಸ್ಟ್ಯಾಂಡ್ ತಗೋತಾರೆ ನಮ್ಮ ಅವಿನಾಶ್. ಏನ್ ಗೊತ್ತಾ, ಅವಿನಾಶ್ ತಗೊಂಡಾಗ ನೀವು ಇಂಗ್ಲಿಷ್ ಮಾತಾಡಿಲ್ವಾ, ಪ್ರತಿ ಸಲ ಇಂಗ್ಲಿಷ್ ಇವರು ಮನೆ ಮಂದಿಗೆಲ್ಲ ಇದು ಮಾಡ್ತಾರೆ. ನೀವ್ ಏನ್ ಮಾತಾಡ್ತಾ ಇದ್ರ, ನೀವು ಸ್ಟ್ಯಾಂಡ್ ತಗೊಂಡಲ್ವಾ, ನಮ್ಮ ಹೆಣ್ಣು ಬಗ್ಗೆ ಮಾತಾಡಿದಾಗ ನೀವೇನ್ ಮಾತಾಡಂಗಿಲ್ವಾ, ಆಗಿಲ್ವಾ ಹೀಗಿಲ್ವಾ ಅಂತ ಇವ್ರು ಕೇಳಿದಾಗ ಅಲ್ಲಿ ನಮ್ಮ ಅಭಿಷೇಕ್ ಅವ್ರು ಹೇಳ್ತಾರೆ, ಒಳ್ಳೆ ಮಾತಾಡ್ತಾರೆ, ನೀವು ಯಾವತ್ತು ಇಂಗ್ಲಿಷ್ ಮಾತಾಡಿಲ್ವಾ, ಇವತ್ತಿನ ಫಸ್ಟ್ ಬಂದರೆ ಅವ್ರು ನಾವು ಹೇಳ್ಬೇಕು. ಬಿಗ್ ಬಾಸ್ ಬೇಕಾದ್ರೆ ಹೇಳ್ತಾ ಅದ್ರ ಬಗ್ಗೆ, ನೀವೇನಕ್ಕೆ ಅಷ್ಟು ವಾಯ್ಸ್ ರೈಸ್ ಮಾಡ್ತೀರಾ, ನೀವೇನಕ್ಕೆ ಅಷ್ಟೆಲ್ಲ ಮಾತಾಡ್ತೀರಾ, ಜಗಳ ಆಡ್ಬೇಕಂದ್ರೆ ಪೋಟ್ರಿ ಆಗ್ಬೇಕಂತ ಅಂತೆಲ್ಲ ಹೇಳ್ತಾರೆ. ಒಳ್ಳೆ ಟೈಮಲ್ಲಿ ಒಳ್ಳೆ ಸ್ಟ್ಯಾಂಡ್ ತಗೋತಾನೆ ಅಭಿಷೇಕ್, ಖಂಡಿತವಾಗ್ಲೂ. ಯಾಕಂದ್ರೆ ತುಂಬಾ ಸಲ ಅವರೇ ಮಾತಾಡ್ತಾರೆ ಇಂಗ್ಲೀಷು. ಹೇಳಿದಾರೆ ಕೆಲವು ಎಪಿಸೋಡ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿರೋದು ನಾವು ಕನ್ನಡ ಮೀಡಿಯಂ ಅಲ್ಲ ಅಂತ. ಇವರು ಕನ್ನಡ ಬಗ್ಗೆ ಮಾತಾಡ್ತಾರೆ, ಹೊರಗೆ ಮಾತ್ರ ನಾವು ಕನ್ನಡ ಓಡಾಟಗಾರ್ತಿ ಅಂತಾರೆ, ಅಲ್ಲಿ ಒಳಗೆ ನೋಡಿದ್ರೆ ಓಲಾಟಗಾರ್ತಿ ಆಗ್ಬಿಟ್ಟಾಳೆ. ಯಾಕಂದ್ರೆ ಅಲ್ಲಿ ಕೆಲವು ಸಲ ಇವರೇ ಅತಿ ಹೆಚ್ಚಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಅಭಿಷೇಕ್ ಈಸ್ ಗುಡ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಗಿಲ್ಲಿ ಕೂಡ ಅಂತಾರೆ, ನಿನ್ ನಾಚಿಕೆ ಆಗಲ್ವಾ, ಒಂದ್ ಕುತ್ಕೊಂಡು ಕನ್ನಡ ಬಗ್ಗೆ ಕನ್ನಡ ಮಾತಾಡಲ್ಲ ಅಂತಾರೆ. ನೀವ್ ಮಾತಾಡ್ಬೇಕು ತಾನೆ, ಕನ್ನಡ ಮಾತಾಡ ಹೇಳ್ಬೇಕು ತಾನೆ ಅಂತ. ನೀವು ಮಾತಾಡಿಲ್ವಾ, ಐ ಡೋಂಟ್ ಕೇರ್ ಅಂತ ಇವಾಗ ಅಂತ. ಮಾರಾಯ ಗಿಲ್ಲಿ ಮಾತ್ರ ಮೀಸೋರು ಯಾರು ಇಲ್ಲ ಮಾತಲ್ಲೇ. ಗಿಲ್ಲಿನೇ ಪರ್ಫೆಕ್ಟ್ ಅವ್ರಿಗೆ, ಗಿಲ್ಲಿನೇ ಕರೆಕ್ಟ್ ಅವ್ರಿಗೆ. ಯಾಕಂದ್ರೆ ಅವು ಮಾತಾಡಿದ್ರೆ ಸತ್ಯನೂ ಇರುತ್ತೆ, ಅದೇನ್ ಟವಲ್ ಸುತ್ಕೊಂಡು ಹೊಡಿತೀವಲ್ಲ ಆ ರೀತಿ ಇರುತ್ತೆ, ಚಪ್ಲಿಗೆ ಟವಲ್ ಸುತ್ಕೊಂಡು ಹೊಡೆದಂಗೆ ಇರುತ್ತೆ, ಆ ರೀತಿ ಎಲ್ಲ ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಗಿಲ್ಲಿ ವಿಸಸ್ ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ. ಯಾಕೆಂದ್ರೆ ಹೇಳ್ದಲ್ಲ, ಇವರು ನೀನ್ ಅಲ್ಲೇ ಸ್ಟಾಣ್ತಿ ಅಂತೀಯ, ಇಲ್ಲಿ ಸ್ಟಾಂಡ್ ತಗೊಂತ, ಇವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದು ಮರೆಯಕ್ಕೆ ಆಗ್ತಿಲ್ಲ ಗುರು. ಯಾಕಂದ್ರೆ ಪ್ರತಿ ಸಲ ನೀನ್ ಸ್ಟ್ಯಾಂಡ್ ತಗೋ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದಾರೆ ಅಶ್ವಿನಿ ಮತ್ತು ಜಾಹ್ನವಿ. ಇನ್ನು ಇದಾದ್ಮೇಲೆ ನಮ್ಮ ಇವ್ರು ಇದಾರಲ್ಲ, ಯಾರು ಜಾಹ್ನವಿ ಇದಾರಲ್ಲ, ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಯಾರನ್ನ, ನಮ್ಮ ರಘು ಅವ್ರನ್ನ. ಯಾಕಂದ್ರೆ ನೀವು ಸ್ವಲ್ಪ ಹೆಣ್ಣಿನ ಬಗ್ಗೆ ಆ ರೀತಿ ಮಾತಾಡಬಹುದಾಗಿತ್ತು, ಹೆಣ್ಣಿನ ಬಗ್ಗೆ ಈ ರೀತಿ ಕೇಳ್ಬೇಕಾಗಿತ್ತು, ಆ ರೀತಿ ಮಾತಾಡ್ಬೇಕಾಗಿತ್ತು ಅಂತ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಕ್ಲೀನ್ ಆಗಿ. ನಮ್ಮ ರಘು ಅವರು ಕೂಡ ಹೌದು ನಾನು ಮಾಡಿ ತಪ್ಪು, ಆ ರೀತಿ ಮಾತಾಡಬಹುದಾಗಿತ್ತು, ನಾನು ಮ್ಯಾನಿಪುಲೇಟ್ ಆಗಿದೆ ಅಂತ ಒಪ್ಕೊಂಡ್ಬಿಡ್ತಾರೆ. ಅಷ್ಟು ನೀಟಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ನಮ್ಮ ಯಾರು ಜಾಹ್ನವಿ ಅವರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಾನು ನಿನ್ನ ಲೈವ್ ಅಲ್ಲಿ ಹೇಳಿದ್ದೆ, ಮಲ್ಲಮ್ಮ ಮತ್ತು ಧ್ರುವಂತು ಮತ್ತು ನಮ್ಮ ಅಶ್ವಿನಿ ಗೌಡ ಬೇಕಂತಾನೆ ಜಗಳ ಬರ್ತಾರೆ ಗಿಲ್ಲಿ ಮೇಲೆ. ಖಂಡಿತವಾಗ್ಲೂ ಅಲ್ಲಿ ಜಗಳ ಮಾಡೋ ಅವಶ್ಯಕತೆ ಇರಲ್ಲ, ಅನ್ನೆಸೆಸರಿ ಅದು. ಯಾಕಂದ್ರೆ ಅಲ್ಲಿ ಮೊನ್ನೆ ಸಾಟರ್ಡೆ ಎಪಿಸೋಡ್ ಆದಾಗ ಅಲ್ಲೇನು ಬಾಯೇನ ಕಡ್ಬಿಡ್ಕೊಂಡಿದ್ರ ಮಾತಾಡ್ಬೋದಾಗಿತ್ತಾನೆ. ಹಂಗಲ್ಲ ಸರ್, ಹಿಂಗಲ್ಲ ಸರ್, ನಂಗೆ ಮಲ್ಲಮ್ಮ ಯಾವತ್ತೂ ಹೇಳಿಲ್ಲ, ಮಲ್ಲಮ್ಮ ನಂಗೇನು ಇದು ಮಾಡಿಲ್ಲ, ನಾನು ಕೊಟ್ಟೇ ಇಲ್ಲ ಅಂತ. ಅದ್ ಬಿಟ್ಬಿಟ್ಟು ಏನು ಮಾತಾಡ್ದಾನೆ, ಏನು ಹೇಳ್ದಾನೆ, ಸುಮ್ಮನೆ ಅಲ್ಲಿತ್ತು. ಇವಾಗ ಬೇಕಂತಾನೆ ಖ್ಯಾತಿ ತೆಗೆದು ಅಶ್ವಿನಿ ಕೂಡ ಪ್ಲಾನ್ ಮಾಡ್ತಾರೆ ಗುರು. ಅಲ್ಲಿ ಅಶ್ವಿನಿ ಕೂಡ ಪ್ಲಾನ್ ಮಾಡಿ ಗಿಲ್ಲಂತ ಜಗಳ ಕಳಿಸ್ತಾರೆ. ಮಲ್ಲಮ್ಮ ಸ್ವಲ್ಪ ಓವರ್ ಮಾತಾಡ್ತಾರೆ, ಬಟ್ ಎಪಿಸೋಡ್ ನಮ್ಗೆ ತೋರಿಸಿಲ್ಲ. ನಾನು ಲೈವ್ ಅಲ್ಲಿ ನೋಡಿದಾಗ ಅಲ್ಲೇ ಮಂಗ ಹೋಗಲೇ ಪಂಗ ಇಂಥ ಮಾತುಗಳೆಲ್ಲ ಬರ್ತಾ ಇತ್ತು ಅವ್ರ ಬಾಯಲ್ಲಿ. ಹಿರಿಯರು ತಪ್ಪಿಲ್ಲ ಅಂತ ಅನ್ಸುತ್ತೆ, ಬಟ್ ಗಿಲ್ಲಿ ಕೂಡ ಕ್ಯಾಜುವಲ್ ತಗೊಂತಾನೆ, ಕಾಣ್ಬೆ ತಗೊಂಡು ಅವ್ರನ್ನ ಯಾವುದೇ ರೀತಿಯ ಮತ್ತು ಆರ್ಗ್ಯುಮೆಂಟ್ ಮಾಡ್ದೇನೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅದಂತೂ ತುಂಬಾ ಇದಾಗಿತ್ತು, ಎಲ್ಲರದ್ದು ಗಲಾಟೆ ಇದೆ, ನಮ್ದೊಂದು ಇರ್ಲಿ ಅನ್ನೋ ಮಾತಿಗೆ ಇತ್ತ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಧ್ರುವಂತ ನಾನು ಎಲ್ಲರ ರೀತಿ ಅಲ್ಲ, ನಾನೇ ಸಪ್ರೇಟು, ನಂದೇ ಸಪ್ರೇಟು, ನಂತಾಗಿ ಹುಷಾರಾಗಿರು, ಎಲ್ಲರ ಹತ್ರ ಕಾಮೆಂಟ್ ಮಾಡಿದಾಗ ಮಾಡಬೇಡ, ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ಹಾಗೆ ಹೀಗೆ ಏನೇನೋ ಬಿಲ್ಡಪ್ ಕೊಡ್ತಾ ಇದ್ದ. ಅದಕ್ಕೆ ಆಯ್ತಣ್ಣ, ನಾನು ನಿನ್ ಬಿಗ್ ಫ್ಯಾನ್ ಅಣ್ಣ, ಹೋಣ ಸೂಪರ್ ಅಣ್ಣ, ಹಂಗಣ ಮಾತಾಡಕ್ ಬಿಟ್ರೆ ಕೇಳಿ. ಅಲ್ಲಿ ಆ ರೀತಿ ಮಾತಾಡ್ತಾನೆ ಗಿಲ್ಲಿ. ಉರ್ಸೋದ್ರಲ್ಲಿ ನಂಬರ್ 1 ಗಿಲ್ಲಿ, ಅವ್ರು ಬಿಟ್ರೆ ಬೇರೆ ಯಾರು ಬರಲ್ಲ ಇರಲ್ಲ ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತಾ ಇದೆ. ಆ ರೀತಿ ಉರ್ಸ್ತಾ ಇದಾರೆ ಎಲ್ಲರನ್ನು. ಅವ್ರನ್ನ ಬಂದ್ರೆ ಮಾತ್ರ ಅವ್ರಿಗೆ ಅಪೋಸಿಟ್ ಆಗಿರೋರ್ನ ಬಿಗ್ ಬಾಸ್ ಮನೇಲಿ ಯಾರಿಗಾದ್ರೂ ನೋವು ಮಾಡೋರ ಮಾತ್ರ ಸುಮ್ಮನೆ ಬಿಡಲ್ಲ ಗಿಲ್ಲಿ, ಆ ರೀತಿ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಇವ್ರು ಬರ್ತಾರೆ, ಯಾರು ರಿಷಿ ಗೌಡ ಬರ್ತಾರೆ, ಬಿಗ್ ಬಾಸ್ ಒಳಗೆ ಕಾಲಿಡ್ತಾರೆ. ಬಿಗ್ ಬಾಸ್ ಒಳಗೆ ರಿಷಿ ಗೌಡ ಕಾಲಿಟ್ಟಾಗ ಏನಂದ್ರೆ ಅವ್ರಿಗೆ ಬಿಗ್ ಬಾಸ್ 4 ಜನ ಚಾಯ್ಸ್ ಮಾಡ್ಕೋಬೇಕು, 4-5 ಜನ ಚಾಯ್ಸ್ ಮಾಡ್ಕೋಬೇಕು. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ಆ ಸ್ಟೇಟ್ಮೆಂಟ್ ಯಾರು ಕರೆಕ್ಟ್ ಆಗಿ ಹಾಕ್ತಾರೆ ಅಂತ ಹೇಳಿ ಅವರು ಒಂದು ಫೋಟೋನ ಹೊಡೆದಾಕ್ಬೇಕು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಬ್ಬೊಬ್ರು, ಯಾಕಂದ್ರೆ ಇನ್ನು ನಿನ್ನ ಮೇನ್ ಟಾರ್ಗೆಟ್ ಯಾರು, ನೀನ್ ಯಾರನ್ನ ಚೇಂಜ್ ಮಾಡ್ತೀಯಾ ಅಂತ ಬಂದಾಗ ನನ್ನ ಮೇನ್ ಟಾರ್ಗೆಟ್ ಸುಧೀರ್, ಕ್ರ್ಯಾಕ್ರೋ ಸುಧೀರ್ ಅಲ್ಲ, ಜೋಕರ್ ಸುಧೀರ್, ನಾನು
ಮೇನ್ ಟಾರ್ಗೆಟ್ ಅವ್ರನ್ನ ನಾನು ಏನು ಚೇಂಜ್ ಮಾಡ್ತೀನಿ, ನಾನು ಟಾರ್ಗೆಟ್ ಮಾಡ್ತೀನಿ. ಇವರು ಕ್ರ್ಯಾಕ್ರೋ ಸುಧೀರ್ ಅನ್ನೋದಕ್ಕಿಂತ ನಾನು ಒಂದು ಹೆಸರು ಕೊಡ್ಬೇಕು ಅನ್ಕೊಂಡಿ. ಉತ್ತರ ಕುಮಾರ ಪೌರುಷ ಒಲೆ ಮುಂದೆ. ಇವ್ರು ಏನು ಮಾತಾಡಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಮಾತ್ರ ಕಾಮೆಂಟ್ ಮಾಡ್ಕೊಂತಿರ್ತಾರೆ. ನಾನು ಮೇನ್ ಅವ್ರನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ವೇಕಪ್ ಅಂದ್ರೆ ಈಗ ಸಮಯ ಹತ್ರ ಬಂದಿದೆ, ಮನೆಗೆ ಹೋಗಕ್ಕೆ ಯಾರು ರೆಡಿ ಇದಾರೆ ಅಂದ್ರೆ ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಬರ್ತಾ ಇದಾರೆ, ಮುಖವಾಡ ಹಾಕೊಂಡಿದ್ದಾರೆ. ಇವ್ರನ್ನ ನಾನು ಮನೆಯಿಂದ ಹೊರಗೆ ಕಳ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಇವ್ರನ್ನ ಕಳಿಸ್ಬೀಳುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೇಳೋದೊಂದು ಮಾಡೋದೊಂದು. ಅದು ಯಾರು ಅಂತ ಕೇಳಿದ್ರೆ ನಮ್ಮ ಅಶ್ವಿನಿ ಗೌಡ ಅನ್ಕೊಂಡಿದ್ರೆ ಹೇಳೋದೊಂದು ಮಾಡೋದೊಂದು. ಯಾಕಂದ್ರೆ ಅವ್ರಿಗೆ ಅವ್ರದೇ ತಗೊಂಡಾಗ ಒಂದು ನ್ಯಾಯ ಇರುತ್ತೆ, ಬೇರೆ ತಗೊಂಡಾಗ ಒಂದು ನ್ಯಾಯ ಇರುತ್ತೆ. ಅವ್ರಿಗೇನೋ ರೆಸ್ಪೆಕ್ಟ್ ಬೇಕಂದ್ರೆ ಇವ್ರು ಮಾತ್ರ ಬೇರೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗುತ್ತೆ. ನಮ್ಮ ರಿಷಿ ಗೌಡ ಬಂದಾಗ ಇದ್ರ ಬಗ್ಗೆ. ಇನ್ನು ಜಾಹ್ನವಿ ಅವ್ರ ಬಗ್ಗೆ ಬಂದಾಗ ಇವರು ವೇಸ್ಟ್, ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ಇವ್ರು ಇನ್ನೂ ಬದಲಾಗಬೇಕು, ಯಾರಿಗೆ ಇವರೆಲ್ಲ ಹತ್ರ ಬೇರೆಯವ್ರನ್ನ ಉಪಯೋಗಿಸ್ಕೊಂತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಜಾಹ್ನವಿ ಅವರು ತಗೊಂತಾರೆ. ಜಾಹ್ನವಿ ಅವರು ಈ ಮನೆಯಲ್ಲಿ ವೇಸ್ಟ್, ಹೊರಗೆ ಹೋಗೋ ಸ್ಪರ್ಧಿ ಯಾರಾದ್ರು ಇದಾರೆ ಅಂದ್ರೆ ಅದಮ್ಮ ಜಾಹ್ನವಿ ಅವರು ಅಂತೇಳಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಆ ಟೈಮಲ್ಲಿ ನಮ್ಮ ಇವ್ರು ಬರ್ತಾರೆ. ಆಕ್ಚುಲಿ ಇವ್ರು ಬಂದ್ಮೇಲೆ ಗಿಲ್ಲಿ ಅವ್ರದ್ದು ಇವ್ರದ್ದು ತುಂಬಾ ಅಂದ್ರೆ ತುಂಬಾ ಇದೆ. ಯಾಕಂದ್ರೆ ಅಲ್ಲಿ ಅವ್ರ ಹತ್ರ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಳಗೆ ಹೋಗಿರೋಗಿರ್ಬೋದು. ಇಲ್ಲಿ ಪಾಪ ಗುರು ಕಾವ್ಯನ ಉರಿಸ್ತಾರೆ ಬೇಕಂತಾನೆ, ಏನೋ ಗೊತ್ತಿಲ್ಲ. ಗಿಲ್ಲಿ ನನಗಾಯ್ತು ಆ ರೀತಿ ಮಾತಾಡಿ ಆ ರೀತಿ ಮಾಡಿ ತುಂಬಾ ತಪ್ಪು ಅನಿಸ್ತಾ ಇತ್ತು. ಇಲ್ಲಿ ಓಕೆ, ಈಗ ಹುಡುಗಿಯರಂದ್ಮೇಲೆ ಜಲಸ್ ಇದ್ದೇ ಇರುತ್ತೆ. ಬಟ್ ನೀನು ಅತಿ ಮಾಡ್ಬಿಟ್ಟೆ, ಅಲ್ಲಿ ಅತಿ ಆಯ್ತು ಗಿಲ್ಲಿದ ಅನ್ಸುತ್ತೆ ನನಗೆ. ಅದು ಕರೆಕ್ಟ್ ಅಲ್ಲ. ಆಕ್ಚುಲಿ ತುಂಬಾ ತುಂಬಾ ಫೀಲ್ಗಳು ಆಗ್ತಾರೆ ಕಾವ್ಯ ಅವರು. ಈಗ ಬಂದ್ಬಿಡ್ತಾರೆ ಕಾವ್ಯ ಫ್ಯಾನ್ಸ್ ಕಮೆಂಟ್ ಮಾಡಕ್ಕೆ, ಬರ್ಲಿ. ಫೀಲ್ ಆಯ್ತು ನನಗೆ ಇನ್ಸ್ಟೆನ್ಷಿಯಲಿ ಫೀಲ್ ಆಯ್ತು. ಆ ರೀತಿ ಮಾಡಬಾರ್ದಾಗಿತ್ತು ಗಿಲ್ಲಿ. ಯಾಕಂದ್ರೆ ತುಂಬಾ ಓವರ್ ಆಗೋದು, ಡ್ಯಾನ್ಸ್ ಮಾಡೋದು, ಹತ್ರ ಅದು ಕಾವ್ಯ ಹತ್ರ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡೋದು, ಕಾವ್ಯ ಮುಂದೆನೆ ಕಾಪಿ ಕೊಡ್ಸೋದು, ಕಾವ್ಯ ಮುಂದೆನೆ ಇದು ಮಾಡೋದು. ಕಾವ್ಯ ತುಂಬಾ ಫೀಲ್ ಆಗ್ತಾರೆ. ಅದನ್ನ ಹಿಡ್ಕೊಂಡು ಕಾವ್ಯ ಕೂಡ ರಾಖಿ ಕಟ್ತಾರೆ. ರಾಖಿ ಕಟ್ಟೋದು ಕಾವು ಬೇಡ ಅಂದ್ರೂ ಕೂಡ ಕೇಳಂಗಿಲ್ಲ, ರಾಖಿ ಕಟ್ತಾರೆ. ಏನೋ ಡಿಸೈನ್ ಮಾಡಿ. ಬಟ್ ಅದ್ 2 ಸೆಕೆಂಡ್ ಎಲ್ಲ ಕಿತ್ತು ಬಿಸಾಕ್ತಾರೆ ನಮ್ಮ ಗಿಲ್ಲಿ. ಇವತ್ತು ನಾನು ಹೇಳ್ದಲ್ಲ, ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು ಗಿಲ್ಲಿದು. ಖಂಡಿತವಾಗ್ಲು ಆ ರೀತಿ ಆಟ ಆಡಿದ್ರು. ಇನ್ನು ಅದೆಲ್ಲ ಆದ್ಮೇಲೆ ಮುಖ್ಯವಾಗಿ ಎಲ್ಲ ಕಾನ್ವರ್ಸೇಷನ್ ಆಗುತ್ತೆ, ಎಲ್ಲರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಎಲ್ಲರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಪರಿಚಯ ಮಾಡ್ಕೊಂತಾರೆ. ಬಟ್ ರಿಷಿ ಗೌಡ ಮುಂದಿನ ದಿನಗಳಲ್ಲಿ ತುಂಬಾ ಮುಖವಾಡ ಕಳ್ಚಿ ಬೀಳುತ್ತೆ ಅವ್ರದ್ದು ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇವ್ರು ಬರ್ತಾರೆ, ನಮ್ಮ ಯಾರು ಸೂರಜ್ ಅವ್ರು ಬರ್ತಾರೆ. ಸೂರಜ್ ಅವ್ರು ಬಂದಾಗ ಎಲ್ಲ ಫಿಮೇಲ್ ಕಂಟೆಸ್ಟೆಂಟ್ಗಳು ಸ್ವಲ್ಪ ಹಾಟ್ ಆಗಿ ಫೀಲ್ ಆಗಿದ್ದು ಸತ್ಯ. ಅದ್ರ ರಾಸಿಕಾ ಇದ್ದಾರೆ, ರಿಷಿ ಇದ್ದಾರೆ, ಕಾವ್ಯ ಇದ್ದಾರೆ, ಇನ್ನೂ ಕೆಲವರು ಎಲ್ಲ ಇದ್ದಾರೆ. ನಮ್ಮ ಜಾಹ್ನವಿ ಮೇಡಮ್ ಕೂಡ ಸ್ವಲ್ಪ ಹಿಂಗೆ ಸ್ಟೈಲ್ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಆ ರೀತಿಯಾಗಿ ಒಳ್ಳೆ ಮುಗ್ಧರು ಅಂತ ಅನ್ಕೊಂಡಿದ್ದೀನಿ. ಅವ್ರು ಬಂದಾಗ ಆಗಿರ್ಬೋದು, ಅಲ್ಲಿ ಡ್ಯಾನ್ಸ್ ಮಾಡಿರ್ಬಾಗಿರ್ಬೋದು, ಅವ್ರು ರೋಸ್ ಕೊಟ್ಟಾಗ ಆಗಿರ್ಬೋದು, ಇದೆಲ್ಲ ನೋಡಿದಾಗ ಅನಿಸುತ್ತೆ ನನಗೆ ಮುಗ್ಧವಾಗಿತ್ತು ಅಂತ ಅನಿಸ್ತಾ ಇತ್ತು. ಮುಖ್ಯವಾಗಿ ಈ ರೋಸ್ ಕೊಡ್ಬೇಕಾದ್ರೆ ಬ್ಲಾಕ್ ರೋಸ್ ಕೊಡ್ಬೇಕು ಇಬ್ಬರಿಗೆ. ಅದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಮತ್ತು ನಮ್ಮ ಮಾಳವರು ಕೊಡ್ತಾರೆ. ಮಾಳವರು ಇನ್ನು ಮಾತಾಡ್ಬೇಕು, ಚೆನ್ನಾಗಿ ಆಡ್ಬೇಕಂತ. ಅಶ್ವಿನಿ ಗೌಡರಿಗೆ ಮೊನ್ನೆ ಆಗಿದ ಇನ್ಸಿಡೆಂಟ್ ನನಗೆ ಇಷ್ಟ ಆಗ್ಲಿಲ್ಲ. ಆ ರೀತಿ ಮಾಡಬಾರ್ದು, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಆ ರೀತಿ ಮಾತಾಡಬಾರ್ದು ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ರೆಡ್ ರೋಸ್ ಅಂತ ಬಂದಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಆಕರ್ಷವಾಗಿರುವಂತಹ ಮಹಿಳೆ ಯಾರು ನೀವು ಲೈಕ್ ಮಾಡ್ತೀರಾ ನೀವು ಅಂತ ಕೊಟ್ಟಾಗ ನಮ್ಮ ರಾಸಿಕಾ ಅವರಿಗೆ ಕೊಡ್ತಾರೆ. ತುಂಬಾ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಅನ್ಕೊಂಡಿಲ್ಲ ನಾನು. ಕಾವ್ಯ ಕೊಡ್ತಾರೆ ಅನ್ಕೊಂಡಿದ್ದೆ. ಕಾವ್ಯನೇ ಈ ಮನೆಗೆ ಕ್ಯೂಟ್ ಇರೋದು ನಾನು ಅನ್ಕೊಂಡಿದ್ದೆ. ಬಟ್ ನನ್ನ ಕ್ಯೂಟ್ನೆಸ್ ಎಲ್ಲ ರಾಂಗ್ ಆಯ್ತು ಅನ್ಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಬ್ಸಪ್ರೇಟ್ ಫ್ಯಾನ್ ಬೇಸ್ ಇರುತ್ತೆ, ಸಬ್ಸಪ್ರೇಟ್ ಆಗಿರ್ತಾರೆ. ಬಟ್ ಕಾವ್ಯನ್ ಬಿಟ್ಟು ರಾಸಿಕನ ಸೆಲೆಕ್ಟ್ ಮಾಡ್ಕೊಂತಾರೆ ನಮ್ಮ ಸೂರಜ್ ಅವರು. ಇನ್ನು ಅದಾದ್ಮೇಲೆ ಬ್ಲಾಕ್ ರೋಸ್ ಹೇಳಿದ ಆಲ್ರೆಡಿ. ಇನ್ನು ಮೇಲ್ ಕಂಟೆಸ್ಟೆಂಟ್ ಪುರುಷಗಳಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕೇಳಿದಾಗ ಆಲ್ಮೋಸ್ಟ್ ಯಾರೇ ಬರಲಿ ಗಿಲ್ಲಿ ಲೈಕ್ ಮಾಡಲೇಬೇಕು. ರಘು ಅವ್ರು ಲೈಕ್ ಮಾಡ್ತಾರೆ, ನಮ್ಮ ಸೂರಜ್ ಅವ್ರು ಲೈಕ್ ಮಾಡ್ತಾರೆ, ರಿಷಿ ಗೌಡ ಲೈಕ್ ಮಾಡ್ತಾರೆ. ಎಲ್ಲರೂ ಲೈಕ್ ಮಾಡ್ಬೇಕಾಗಿದೆ. ಹೊರಗಡೆ ಆ ರೀತಿ ಕ್ರೇಜ್ ಇದ್ಮೇಲೆ ಅವ್ರನ್ನ ವಿರುದ್ಧ ಹಾಕೋಣಕ್ ಬರುತ್ತಾ? ಚಾನ್ಸೇ ಇಲ್ವ ತಾನೆ. ಆ ರೀತಿ ಆಗುತ್ತೆ. ಇನ್ನು ಟೋಟಲ್ ಆಗಿ ಎಪಿಸೋಡ್ ಬಂದಿದ್ದು ಇಷ್ಟೇನೆ. ತುಂಬಾ ವಿಷಯಗಳಿವೆ, ಸಣ್ಣ ಪಾಯಿಂಟ್ ನಾನು ಕೇಳಿಲ್ಲ. ಇಲ್ಲಿ ಮುಖ್ಯವಾಗಿ ಧ್ರುವಂತ್ ಅವರು ಕೂಡ ತುಂಬಾ ಓವರ್ ಆಗಿ ನಾಟಕ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಇದು ಶೋ ನನ್ನ ಬೇರೆ ತರ ಪೋರ್ಟ್ರೇಟ್ ಮಾಡ್ತಾ ಇದೆ, ಬೇರೆ ತರ ಮಾಡ್ತಾ ಇದೆ. ಅವಿಂದ ಕ್ಯೂಟ್ ದ ಶೋ ಅಂತ ಹೇಳ್ತಾರೆ, ಇನ್ನೂ ತರ ಬೇರೆ ಮಾತಾಡ್ತಾರೆ. ಆಮೇಲೆ ಮಲ್ಲಮ್ಮ ಜಗಳ ಬರ್ತಾರೆ. ಇಲ್ಲಿ ಎಮೋಷನ್ ಆಗ್ತಾರೆ. ಇವರು ಜಗಳ ಕರೆಕ್ಟಾ, ನಿಜಾಯಿತಿ ಅವರು ಕರೆಕ್ಟಾ, ಲಾಯಲ್ಟಿ ಇರೋದು ಕರೆಕ್ಟಾ ಅಂತ ಒಂದು ಗೊತ್ತಾಗ್ತಿಲ್ಲ. ನಿಜ ನ್ಯಾಯ ಆಗಿದಾರ ಅಂತ ಗೊತ್ತಾಗ್ತಿಲ್ಲ, ಇಲ್ಲ ಎಮೋಷನ್ ಆಗಿದಾರ ಅಂತ ಗೊತ್ತಾಗ್ತಿಲ್ಲ, ಇಲ್ಲ ಫ್ಯಾಮಿಲಿ ತರ ಇದಾರ ಗೊತ್ತಾಗ್ತಿಲ್ಲ. ಒಂಥರ ಅಪರಿಚಿತ ಕ್ಯಾರೆಕ್ಟರ್ ಇದಲ್ಲ, ಆ ರೀತಿ ಎಲ್ಲ ಚೇಂಜ್ ಆಗ್ತಾನೆ ಇರ್ತಾರೆ ಪ್ರತಿ ಸಲನು. ಆ ರೀತಿ ಇತ್ತು ಇವರ ಒಂದು ವ್ಯಕ್ತಿತ್ವ. ಟೋಟಲ್ ಆಗಿ ಆಲ್ಮೋಸ್ಟ್ ಎಪಿಸೋಡ್ 3 ವೈಲ್ಡ್ ಕಾರ್ಡ್ ಇದ್ದಾರೆ. ಅವರು ಸೂಪರ್ ಅಂತ ಹೇಳ್ಬೋದು. ಮೂವರು ಸಬ್ಸಪ್ರೇಟ್ ಆಗಿ
ಬಟ್ ರಿಷಿ ಗೌಡ ಮಾತ್ರ ತುಂಬಾ ಡೇಂಜರಸ್ ಕಾಣ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ನಮ್ಮ ಬಕೆಟ್ ಗ್ಯಾಂಗ್ ಸೇಮ್ ಆಸ್ ಇಟ್ ಈಸ್, ಗಿಲ್ಲಿ ಸೇಮ್ ಆಸ್ ಇಟ್ ಈಸ್, ಒನ್ ಮ್ಯಾನ್ ಶೋ ಅಂತ ಕೆಲವರು ಆದ್ರೂ ಕಾಣ್ಲೇ ಇಲ್ಲ. ಇಲ್ಲಿ ರಿಷಿ ನಾವ್ ಯಾರು ಸ್ಪಂದನ ಮತ್ತು ರಿಷಿ ಗೌಡ ಇಬ್ರು ಫ್ರೆಂಡ್ಸ್ ಅಂತೆ. ಈ ಎಪಿಸೋಡ್ ಅಲ್ಲಿ ಕಾಣ್ತಾರೆ ಯಾರು ಗೊತ್ತಾ? ಚಂದ್ರಪ್ರಭಾ ಕಾಣ್ಲಿಲ್ಲ, ಮಾಳು ಕಾಣ್ಲಿಲ್ಲ, ಸ್ಪಂದನ ಕಾಣ್ಲಿಲ್ಲ, ಕಾವ್ಯ ಅಷ್ಟಕ್ಕಷ್ಟೇ. ಓಕೆ, ಗಿಲ್ಲಿ ಕಡೆಯಿಂದ ಸ್ವಲ್ಪ ಸಿಕ್ತಾನಂಗಾಯ್ತು. ಅದಾದ್ಮೇಲೆ ನಮ್ಮ ಮಲ್ಲಮ್ಮದು ಸ್ವಲ್ಪ ಅಷ್ಟೇನೆ, ಧ್ರುವಂತರದು ಅಷ್ಟೇನೆ ಕಾಣ್ಲಿಲ್ಲ ಕೆಲವರು, ಆದ್ರೆ ಎಲ್ಲೆಲ್ಲೂ ಕಾಣ್ಲಿಲ್ಲ ಅನ್ನಂಗೆ ಎಪಿಸೋಡ್ಸ್ ಆಗ್ತಾ ಇತ್ತು. ನಮ್ಮ ಚಂದ್ರಣ್ಣ ಮತ್ತು ನಮ್ಮ ಧ್ರುವಂತರು ಕೂಡ ತುಂಬಾ ಅಂದ್ರೆ ತುಂಬಾ ಅದೇನಂತಾರೆ ಮಾತಾಡ್ತಾರೆ. ಚಂದ್ರಣ್ಣ ಹತ್ರ ಹೋಗಿ ನಾನು ಹಂಗಣ ಶೋ ಅಲ್ಲಿ ಇರೋಣ ಹಂಗೆ ಹಿಂಗ ಅಂತ ಕೇಳಿದಾಗ ಅವರು ಕಣ್ಣೀರಾಗ್ತಾರೆ. ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಸತೀಶ್ ಅಂತ. ಸರ್, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಹೋಗಿರೋರ ಬಗ್ಗೆ ಎದುರು ಸರ್ ಮಾತಾಡ್ತೀರಾ? ಅದು ನಿಮ್ಗೆ ನೆಗೆಟಿವ್ ಆಗೋದಂತ ಗ್ಯಾರಂಟಿ ಅಂತ ಅನಿಸ್ತಾ ಇತ್ತು. ಚಂದ್ರಣ್ಣಗಳು ತುಂಬಾ ಕಷ್ಟ ಇದೆಪ್ಪ ಬಿಗ್ ಬಾಸ್ ಮೇಲೆ ಕಂಟಿನ್ಯೂ ಆಗೋದು. ಮುಂದಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಇದ್ರೆ ಬರೋದು ಕಷ್ಟ, ಇರೋದು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನ್ ಅನಿಸ್ತು, ಯಾರು ಕರೆಕ್ಟ್ ಯಾರು ತಪ್ಪ ಅಂತ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.